ಸೀಸನ್ 10ನ ರನ್ನರ್ ಅಪ್ ಆಗಿರುವಂತಹ ಡ್ರೋನ್ ಪ್ರತಾಪ್ ಅವರ ಮೇಲೆ ಹಿಂದೆ ಕೂಡ ಸಾಲು ಸಾಲು ಆರೋಪಗಳು ಕೇಳಿಬಂದಿತ್ತು. ಅದೇ ರೀತಿ ಅವರು ಆಟದಲ್ಲಿ ಇದ್ದಾಗಲೂ ಕೂಡ, ಮನೆ ಒಳಗಡೆ ಇದ್ದಾಗಲೂ ಕೂಡ ಅವರ ಮೇಲೆ ಆರೋಪಗಳು ಕೇಳಿಬಂದಿತ್ತು. ಅಲ್ಲೂ ಕೂಡ ಅವರ ವಿವಾದದ ಸುಳಿಯಲ್ಲಿ ಸಿಲುಕಿದ್ರು. ಅದಾದ ನಂತರ ಮೊನ್ನೆ ತಾನೇ ಮತ್ತೊಂದು ಆರೋಪ ಮತ್ತೆ ದೂರು ದಾಖಲಾಗಿತ್ತು. ಏನು ಅಂತಂದರೆ, ರೈತರಿಗೆ ಅವರು ಮೋಸ ಮಾಡಿದ್ದಾರೆ, ಹಾಗೆ ಪರವಾನಗಿ ಇಲ್ಲದೆ ಅವರು ಡ್ರೋನ್ ಪೈಲಟ್ ಇನ್ಸ್ಟಿಟ್ಯೂಷನ್ನ ನಡೆಸ್ತಾ ಇದ್ದರು. ಹಾಗೆ ಒಂದು ರೈತರಿಗೆ ಪರವಾನಗಿ ಇಲ್ಲದೆ ಒಂದು ಬಾಡಿಗೆಯ ಮುಖಾಂತರ ಡ್ರೋನ್ಗಳನ್ನ ನೀಡ್ತಾ ಇದ್ರು ಅನ್ನುವಂಥದ್ದು. ಆ ಮೂಲಕ ಪರಮೇಶ್ ಅನ್ನುವಂತಹ ಯೂಟ್ಯೂಬರ್ ಕೂಡ ಅವರ ಮೇಲೆ ದೂರನ್ನು ನೀಡಿದರು. ಇದೀಗ ಡ್ರೋನ್ ಪ್ರತಾಪ್ ಅವರ ಆಪ್ತರಾಗಿರುವಂಥ, ಅವರ ಸ್ನೇಹಿತರಂತ ಹೇಳ್ಕೊಳ್ತಾ ಇರುವಂತಹ ಚಂದನ್ ಕುಮಾರ್ ಅವರು ವಿಸ್ತಾರ ನ್ಯೂಸ್ ಜೊತೆಗಿದ್ದಾರೆ. ಅವರು ಕೂಡ ಒಂದು ಆರೋಪ ಮಾಡ್ತಾ ಇದ್ದಾರೆ. ಏನು ಆರೋಪ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ನಮ್ಮ ಜೊತೆಗೆ ಚಂದನ್ ಕುಮಾರ್ ಇದ್ದಾರೆ. ಚಂದನ್ ಕುಮಾರ್, ನಮಸ್ತೆ. ನಮಸ್ತೆ, ಹೇಳಿ ಸರ್. ಡ್ರೋನ್ ಪ್ರತಾಪ್ ಅವರು ನಿಮ್ಗೆ ಹೇಗೆ ಸಂಬಂಧ? ಮೊದಲಿಗೆ ಸರ್, ನನಗೆ ಡ್ರೋನ್ ಪ್ರತಾಪ್ ಬಂದು ಮಾಧವ್ ಅನ್ನೋರು, ಅವ್ರ ಕಡೆಯಿಂದ ನನಗೆ ಪರಿಚಯ. ಈ MLA ಎಲೆಕ್ಷನ್ ಮುಗಿದ ನಂತರ ನನಗೂ ಅವ್ರಿಗೂ ಸ್ವಲ್ಪ ತುಂಬ ಆತ್ಮೀಯವಾಗಿ ಹೊಂದಾಣಿಕೆ ಆಯಿತು ಸರ್. ನನಗೆ ಮಾಧವ್ ಅನ್ನೋರ ಕಡೆಯಿಂದ ನನಗೆ ಪರಿಚಯ ಸರ್ ಅವನು. ಸರ್, ಏನು ಅಂದರೆ, ಇವಾಗ ಮೊದಲಿಗೆ ನೀವು ಅವ್ರ ಮೇಲೆ ಏನು ಆರೋಪ ಮಾಡ್ತಾ ಇದ್ದೀರಿ? ಏನು ವಂಚನೆ ಆಗಿರುವಂಥದ್ದು ನಿಮಗೆ? ಸರ್, ಫಸ್ಟ್ ಆಫ್ ಆಲ್ ಏನಂದರೆ, ನನಗೆ ZP ಟಿಕೆಟ್ ಬಗ್ಗೆ, ಆ ವಿಚಾರದ ಬಗ್ಗೆ ಕುಮಾರಣ್ಣನ ಮುಖಾಂತರ ನಾನು ಕೊಡಿಸ್ತೀನಿ JDS ಪಾರ್ಟಿಯಿಂದ ಅಂತ ಅಂದ್ಬಿಟ್ಟು ಅದನ್ನು ಹೇಳಿ, ಆ ವಿಚಾರಕ್ಕೆ ನನಗೂ ಅವ್ರಿಗೂ ಆತ್ಮೀಯ ಆಗಿದ್ದು. ಬಟ್ ನಾನು ಅದನ್ನು ಹೊರಗಡೆ ಎಲ್ಲೂ ಮಾತಾಡೋವಂಥ ವಿಚಾರ ಅಲ್ಲ ಅಂದ್ಬಿಟ್ಟು ನಾನು ಎಲ್ಲೂ ಮಾತಾಡಿರಲಿಲ್ಲ. ಬಟ್ ಅವರು ಸಡನ್ನಾಗಿ ಇವಾಗ ಚೇಂಜ್ ಆಗಿಬಿಟ್ಟಿದ್ದಾರೆ. ನಾನು ಹಂಗೂ ಈ ಟಿಕೆಟ್ ವಿಚಾರವಾಗಿ ಮಾತಾಡಿದ್ವಿ, ಬಟ್ ಬೇರೆ ಪಾರ್ಟಿಗಳ ವಿಚಾರವಾಗಿ ಅವರೇ ಮಾತಾಡಿದ್ರು. ಅವ್ರಿಗೇನೋ ಯಾವುದೋ ಇಂಡಿಯನ್ ಯೂತ್ ಕಾಂಗ್ರೆಸ್ಸಿಂದ, ಆಮೇಲೆ BJPಯಿಂದ ಏನೋ ಅವ್ರಿಗೆ ಇದು ಬಂದಿದೆ, ಆಫರ್ ಬಂದಿದೆ, ಯೂತ್ ಕಾಂಗ್ರೆಸ್ಗೆ ಅಧ್ಯಕ್ಷರಾಗೋಕ್ಕೋ ಏನಕ್ಕೋ ಆಫರ್ ಬಂದಿದೆ ಅಂತ ಅಂದ್ಬಿಟ್ಟು ಅವ್ರು ಅದನ್ನು ಹೇಳಿದ್ದಾರೆ. ಆಮೇಲೆ DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ಅವ್ರ ಪಕ್ಷ ಬೇಡ, ಸ್ವಲ್ಪ ಅವರು ನೆಗೆಟಿವ್ ಆಗಿದ್ದಾರೆ, ಅಂದರೆ ನೆಗೆಟಿವ್ ಆಗಿ ಪೇಪರ್ ಏನೋ ಎಸಿತಾರೆ, ಆ ಥರ ಏನೋ ಅವರೇ ಮಾತಾಡಿದ್ದಾರೆ. ನಂತರ ನಮ್ಮ ಆಗಿನ ಶಾಸಕರು, ಆಮೇಲೆ ಸ್ಥಳೀಕ ನಮ್ಮ ಮಳವಳ್ಳಿ ಶಾಸಕರಾದ ಈಗ ಎಟ್ ಪ್ರೆಸೆಂಟ್ ಮಾಜಿ ಶಾಸಕರಾದಂಥ ಅಂದಾನಿ ಅವ್ರ ಸಾಹೇಬ್ರ ಬಗ್ಗೆನೂ ಮಾತಾಡಿದ್ದಾರೆ. ಏನಂತ ಬೇಡ ಅವ್ರ ಹತ್ರ, ನಾನು ಇವ್ರು ಯಾರೂ ಬೇಡ, ಅವರೇ ಅದನ್ನು ಪ್ರಸ್ತಾಪ ಮಾಡಿದ್ರು. ನಾನು ಯಾಕೆಂದರೆ ಪಕ್ಷದ ವಿಚಾರವಾಗಿ ಮಾತಾಡುವಾಗ ಈ ಮ್ಯಾಟ್ರನ್ನ ಅವರೇ ಪ್ರಸ್ತಾಪ ಮಾಡ್ಕೊಂಡು ಈ ವಿಚಾರನ ನೆಕ್ಸ್ಟು ಇವರು ಯಾರು ಈ ಕುಮಾರಣ್ಣನ ಮುಖಾಂತರ ಡೈರೆಕ್ಟಾಗಿ ನಾನು ನಿಮಗೆ ತೋಟದ ಮನೆಯಲ್ಲಿ ಭೇಟಿ ಮಾಡಿಸಿ ಡೈರೆಕ್ಟಾಗಿ ನಾನು ಕೊಡಿಸ್ತೀನಿ ಅಂತ ಟಿಕೆಟ್ ಕೊಡಿಸೋದ್ರ ಬಗ್ಗೆ ನಾನು ವಿಚಾರ ಮಾತಾಡ್ತೀನಿ. ಒಂದು ಚಂದನ್ ಅವರೇ, ನಿಮಗೂ ಡ್ರೋನ್ ಪ್ರತಾಪ್ ಅವ್ರಿಗೂ ಪರಿಚಯ ಆಗಿ ಎಷ್ಟು ವರ್ಷ ಆಯಿತು? ಹೆಚ್ಚು ಕಮ್ಮಿ ಒಂದು 7-8 ತಿಂಗಳಾಗಿರಬೇಕು ಸರ್, 7-8 ತಿಂಗಳಿರಬೇಕು. ಸೆಕೆಂಡು ಅವರು ಸ್ಟಾರ್ಟ್ ಮಾಡ್ತಾರಲ್ಲ, ಸ್ಟಾರ್ಟ್ ಮಾಡಿದ್ದೆ ಸೆಕೆಂಡ್ ವರ್ಷನ್, ಅವರು ಸೆಕೆಂಡ್ ಟೈಮ್ ಡ್ರೋನ್ ಹಾರ್ಸೋಕ್ಕೆ ಇದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆ ಸ್ಟಾರ್ಟ್ ಮಾಡಿದ್ದೆ ನಮ್ಮೂರಲ್ಲಿ. ಆ್ಯಂಡ್ ಆವಾಗಲೇ ಅವ್ರಿಗೆ ಆ ಹೆಲ್ಪ್ ಬೇಕಾಗಿತ್ತು, ಅವ್ರ ಬ್ಯಾಕಪ್ ಬೇಕಾಗಿತ್ತು. ಸೊ ಆ ಟೈಮಲ್ಲಿ ನನ್ನನ್ನು ಹೆಲ್ಪ್ ಕೇಳಿದ್ರು. ನಾನು ನಮ್ಮ ಲೊಕ್ಯಾಲಿಟೀಲಿ ನಮ್ಮ ಜನನೂ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಬಟ್ ಏನಕ್ಕೆ ಸಪೋರ್ಟ್ ಮಾಡಿದ್ರು ಅಂದರೆ, ನನಗೆ ತುಂಬ ಜನ ಪ್ರಶ್ನೆ ಕೇಳಿದ್ರು, ಹಿಂಗಿದ್ದವನ್ನ ಈಗ ಕರ್ಕೊಂಬಂದ್ಬಿಟ್ಟು ನೀನು ಸಡನ್ನಾಗಿ ಈ ಥರ ಹೆಲ್ಪ್ ಮಾಡ್ತಾ ಇದೆಯಲ್ಲ, ಏನು ರೀಸನು ಅಂದರು. ನನಗೇನಿತ್ತು, ಏನೋ ಚೇಂಜ್ ಆಗ್ತಾನೆ, ನೆಕ್ಸ್ಟು ಚೇಂಜ್ ಆಗ್ತಾರೆ ಬಿಡು ಅಂತಂದ್ಬಿಟ್ಟು ನಾನು ಆ ಇಂಟೆನ್ಷನಲ್ಲಿ ನಾನು ಇದು ಮಾಡಿದೆ ಸರ್, ಅಷ್ಟೇ. ನಾನು ಅವ್ರನ್ನ ಅಪ್ರೋಚ್ ಮಾಡಿದೆ. ನನಗೆ ಅವ್ರಿಗೆ ಜನಕ್ಕೆಲ್ಲ ಅಪ್ರೋಚ್ ಮಾಡಿದೆ, ಬಿಡಿ ಚೇಂಜ್ ಆಗಿದ್ದಾನೆ, ಒಬ್ಬ ಮನುಷ್ಯ ಚೇಂಜ್ ಆಗುವಾಗ ನಾವು ಅವ್ರಿಗೆ ಟೈಮ್ ಕೊಡೋದು ಸರ್ವೇ ಸಾಮಾನ್ಯ. ಅವ್ರು ಚೇಂಜ್ ಆಗೋಕ್ಕೆ ಟೈಮ್ ಕೊಟ್ಟು, ಆಮೇಲೆ 3 ವರ್ಷ ಆಗಿದೆ, ಒಂದು 2-3 ವರ್ಷ ಆಗಿದೆ, ಎಲ್ಲ ಅಲಿಗೇಷನ್ಸು ಆಗಿ, ಬಟ್ ಇವಾಗಾದರೂ ಚೇಂಜ್ ಆಗಿ ಅವರು ಹೊರಗಡೆ ಒಳ್ಳೆ ವ್ಯಕ್ತಿ ಆಗಿ ಬರ್ಬೋದು. ನಾವು ತಿರ್ಗಾ ಅವ್ರನ್ನ ಟಾರ್ಗೆಟ್ ಮಾಡೋದು ತಪ್ಪು ಅಂತ ನಾನೇ ತುಂಬ ಜನಕ್ಕೆ ತಿಳಿ ಹೇಳಿ, ಆಮೇಲೆ ನಾನು ಇದು ಮಾಡಿದೆ ಸರ್. ಇನ್ನು ಆ ವಿಚಾರನ ಪ್ರಸ್ತಾಪ ಮಾಡಬೇಡಿ ಅಂದ್ಬಿಟ್ಟು ನಾನು ಕೂಡ ಅವನ್ನ ತುಂಬ ಪರ್ಸನಲ್ ನಂಬಿ ನಾನು ಅದನ್ನು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.